ಖಾಸಗಿ ಆಂಬ್ಯುಲೆನ್ಸ್ ಸೇವೆ ಎಂಬ ಹೆಸರಲ್ಲಿ ರೋಗಿಗಳಿಂದ ದುಬಾರಿ ಹಣ ವಸೂಲಾತಿ ಮಾಡ್ತಾ ಇದ್ದಾರೆಂಬ ಆರೋಪ ಕೇಳಿಬಂದಿದೆ. ಇಂತಹ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಆಗಸ್ಟ್ 19ರಂದು ಪೊನ್ನಂಪೇಟೆಯ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ವಿರಾಜಪೇಟೆಯಿಂದ ಮೈಸೂರಿಗೆ ಹೃದಯ ಸಂಬಂಧಿ ರೋಗದಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬರನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ಯಲಾಗಿದೆ. ಈ ಸಂದರ್ಭ ಸಂಬಂಧಪಟ್ಟ ಆಂಬ್ಯುಲೆನ್ಸ್ನಲ್ಲಿ ಅಗತ್ಯ ವೈದ್ಯಕೀಯ ಸಲಕರಣೆ ಹಾಗೂ ನರ್ಸ್ ಇರಲಿಲ್ಲ ಎನ್ನಲಾಗಿದೆ. ಹೀಗೆ ರೋಗಿಯಿಂದ ಕರೆದೊಯ್ದ ಆಂಬ್ಯುಲೆನ್ಸ್ ಚಾಲಕ ರೋಗಿಯ ಸಂಬಂಧಿಕರು ಸೂಚಿಸಿದ ಆಸ್ಪತ್ರೆಗೆ ಕರೆದೊಯ್ಯುವ ಬದಲಿಗೆ ಬೇರೊಂದು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದು, ವಿರಾಜಪೇಟೆಯಿಂದ ಮೈಸೂರಿಗೆ 13,000 ಆಂಬ್ಯುಲೆನ್ಸ್ ಬಾಡಿಗೆಯಿಂದ ವಸೂಲಿ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕೇವಲ 130 ಕಿಲೋಮೀಟರ್ ದೂರಕ್ಕೆ 13,000 ಬಾಡಿಗೆಯಿಂದ ವಸೂಲಿ ಮಾಡಿರುವ ಆಂಬ್ಯುಲೆನ್ಸ್ ಚಾಲಕನ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಗೊಂಡಿದೆ. ರೋಗಿಗಳ ಸೇವೆ ನೆಪದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ರೋಗಿಗಳಿಂದ ದುಬಾರಿ ಹಣವನ್ನು ವಸೂಲಿ ಮಾಡ್ತಾ ಇರುವುದು ಎಷ್ಟು ಸರಿ? ಚಿಕ್ಕ ಜಿಲ್ಲೆಯಾದ ಕೊಡಗಿನಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆ ದೊರಕದ ಬಡವರ್ಗದ ಮಂದಿ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ಸೇವೆಯ ಮೊರೆ ಹೋಗುವಂತಹ ಅನಿವಾರ್ಯತೆ ಇದೆ. ಆದರೆ ಬಡ ಮಂದಿಯ ಇಂತಹ ಅಸಹಾಯಕತೆಯ ಅನಿವಾರ್ಯತೆಯನ್ನು ದುರ್ಬಳಕೆ ಮಾಡಿಕೊಂಡು ದುಬಾರಿ ಬಾಡಿಗೆಯಿಂದ ವಸೂಲಿ ಮಾಡುವ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರ ವಿರುದ್ಧ ಜಿಲ್ಲಾಡಳಿತ, ಆರೋಗ್ಯ ಇಲಾಖಾ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮೂಲಕ ರೋಗಿಗಳಿಂದ ಖಾಸಗಿ ಆಂಬ್ಯುಲೆನ್ಸ್ಗಳು ದುಬಾರಿ ಹಣ ವಸೂಲಾತಿ ಮಾಡ್ತಾ ಇರುವ ದಂಧೆಗೆ ಕಡಿವಾಣ ಹಾಕಬೇಕೆಂದು 60 ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಫಿಲಿಪೋಸ್ ಮ್ಯಾಥ್ಯೂ ಒತ್ತಾಯಿಸಿದ್ದಾರೆ. ನಾನು ಫಿಲಿಪೋಸ್ ಮ್ಯಾಥ್ಯೂ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು 60. ನಾನು ಇವತ್ತು ಯಾವ ವಿಚಾರವಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಆರೋಗ್ಯ ರಂಗದ ಒಂದು ಮಾಫಿಯಾ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಇಲ್ಲಿ ಕೊಡಗಿನಲ್ಲಿ ಆಂಬ್ಯುಲೆನ್ಸ್ ಸರ್ವಿಸ್ ಅಂತ ಹೇಳುವಂಥ ಹೆಸರಿನಲ್ಲಿ ಹಲವು ಆಂಬ್ಯುಲೆನ್ಸ್ ಸರ್ವಿಸ್ನವರು ಅವರ ಇಷ್ಟಕ್ಕೆ ಬಂದಂತೆ ವಸೂಲಾತಿ ಮಾಡುವಂಥ ಅವಸ್ಥೆ ಸಂಜಾತ ಆಗಿದೆ. ಒಂದು ಉದಾಹರಣೆಗೆ ಮೊನ್ನೆ 19ನೇ ತಾರೀಕು ವಿರಾಜಪೇಟೆ ಸಿವಿಲ್ ಆಸ್ಪತ್ರೆಯಿಂದ ಒಬ್ಬ ಪೇಷಂಟನ್ನು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಅಂತಲೇ ಕರ್ಕೊಂಡು ಹೋದರು. ಒಂದು ಆಂಬ್ಯುಲೆನ್ಸ್ ಕರೆದರು, ಒಂದು TT ಆಂಬ್ಯುಲೆನ್ಸ್. ಆ TT ಆಂಬ್ಯುಲೆನ್ಸಲ್ಲಿ ಆಕ್ಸಿಜನ್ ಇದ್ದು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯ ನರ್ಸ್, ಡಾಕ್ಟರ್ ಅಂತ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಅವರಿಗೆ ಜಯದೇವ ಹಾಸ್ಪಿಟ್ಲಿಂದ ಹೇಳಿದ್ರೆ ಅವರೇನು ಮಾಡಿದ್ರೆ, ಜಯದೇವ ಹಾಸ್ಪಿಟ್ಲಿಗೆ ತಲುಪಿಸಲಿಲ್ಲ, ಬದಲಾಗಿ ವಿಸ್ತಾರ ಹಾಸ್ಪಿಟ್ಲ್ ಅಂತ ಹೇಳುವಂಥ ಮೈಸೂರಿನ ಖಾಸಗಿ ಹಾಸ್ಪಿಟ್ಲಿಗೆ ಈ ರೋಗಿಯನ್ನು ತಲುಪಿಸ್ತಾರೆ. ಜಯದೇವ ಹಾಸ್ಪಿಟ್ಲ್ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಈ ಆಂಬ್ಯುಲೆನ್ಸ್ ಸರ್ವಿಸ್ನವರಿಗೆ ಯಾವುದೇ ರೀತಿಯ ಕಮಿಷನ್ ಸಿಗೋದಿಲ್ಲ. ಅದಕ್ಕೆ ವಿಸ್ತಾರ ಹಾಸ್ಪಿಟ್ಲಿಗೆ ತಲುಪಿಸ್ತಾರೆ. ಜಯದೇವಕ್ಕೆ ಹೋಗಿ ಅಂತ ಹೇಳಿದ್ರೆ, ಜಯದೇವ ಬೇಡ, ವಿಸ್ತಾರ ಸಾಕು. ಅಂದರೆ ಆಸ್ಪತ್ರೆಗೆ ತೀರ್ಮಾನ ಮಾಡೋದು ಕೂಡ ಆಂಬ್ಯುಲೆನ್ಸ್ನವರೇ ತೀರ್ಮಾನ ಮಾಡುವಂಥ ಅವಸ್ಥೆ ಸಂಜಾತವಾಗಿದೆ. ಅಲ್ಲಿ ಹೋಗಿ ಇಷ್ಟು ದೂರಕ್ಕೆ ಎಷ್ಟು ದುಡ್ಡು ತಗೊಂಡಿದ್ದಾರೆ ಅಂದರೆ, ವಿರಾಜಪೇಟೆ ಅಂತ ಅಲ್ಲಿ ವಿಸ್ತಾರ ಹಾಸ್ಪಿಟ್ಲ್ ಇರೋದು 130 ಕಿಲೋಮೀಟ್ರು. ಈ 130 ಕಿಲೋಮೀಟ್ರಿಗೆ ಅವರು ವಸೂಲಿ ಮಾಡಿರುವಂಥ ಹಣ 13,000 ರೂಪಾಯಿ ದುಡ್ಡು. 13,000 1 ಕಿಲೋಮೀಟ್ರಿಗೆ ಎಷ್ಟು ಹಣ ಅಂತ ಹೇಳುವಂಥ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರ ಬಿಲ್ಲಲ್ಲಿ ಅವರು ಯಾವುದೇ ರೀತಿಯಲ್ಲಿ ಅದು ನಮೂದನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವರಿಗೆ 13,000 ಅಷ್ಟೇ ಕೊಡಬೇಕು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆಯಲ್ಲಿ ಒಂದು ಆರೋಗ್ಯ ರಂಗದ ಒಂದು ಮಾಫಿಯಾ ಕೆಲಸ ಮಾಡ್ತಾರೆ, ಆಂಬ್ಯುಲೆನ್ಸ್ ಮಾಫಿಯಾ. ಈ ಆಂಬ್ಯುಲೆನ್ಸ್ ಮಾಫಿಯಾಗಳು ಹೆಸರು ಹೇಳುವಂಥದ್ದು ಸೇವನ, ಆದರೆ ಮಾಡೋದು ಸೇವೆ ಅಲ್ಲ, ಬದಲಿಗೆ ಲೂಟಿ ಹೊಡಿತಾರೆ ಅನ್ನೋದು. ಇದು 1-2 ಅಲ್ಲ. ಈ ವಿಚಾರದಲ್ಲಿ ಕೊಡಗಿನ ಜಿಲ್ಲಾಡಳಿತ ಮತ್ತು ಆರೋಗ್ಯಾಧಿಕಾರಿಗಳಿಗೆ ನೇರ ಪಾತ್ರ ಇರಬಹುದು ಅಂತ ಹೇಳುವಂಥ ಸಂಶಯಕ್ಕೆ ಕಾರಣವಾಗಿದೆ ಇದು. ಉದಾಹರಣೆಗೆ, ಇಲ್ಲಿಂದಲ್ಲಿ ಮೈಸೂರು ಮತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋದರೆ ಅವರಿಗೆ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಅವರಿಗೆ ಕಮಿಷನ್ ಸಿಗ್ತದೆ. ಈ ಕಮಿಷನ್ನಿಗೆ ಆಸೆಗಾಗಿ ಅವರು, ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆಗೆ, ಅದು ಜಯದೇವ ಇರಲಿ, ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೇಳಿದ್ರು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ, ಬದಲಾಗಿ ಅವರು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ವಿಚಾರವಾಗಿ ನಾನು ನೇರವಾಗಿ ಒತ್ತಾಯ ಮಾಡೋದೇನೆಂದರೆ, ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಈ ವಿಚಾರವಾಗಿ ಪರಾಮರ್ಶೆ ಮಾಡಿ ಈ ಆಂಬ್ಯುಲೆನ್ಸ್ ಮಾಫಿಯಾಗೆ ತಡೆಗಟ್ಟಬೇಕು. ಮತ್ತು ಆಂಬ್ಯುಲೆನ್ಸ್ಗಳಿಗೆ ಯಾವ ಆಂಬ್ಯುಲೆನ್ಸ್ಗೆ ಎಷ್ಟು, ಆಕ್ಸಿಜನ್ ಇರುವಂಥ ಆಂಬ್ಯುಲೆನ್ಸ್ಗೆ ಎಷ್ಟು, ಡಾಕ್ಟರ್ ಇರುವಂಥ ಎಷ್ಟು, ನರ್ಸ್ ಇರುವಂಥ ಎಷ್ಟು ಅಂತೇಳಿ ತೀರ್ಮಾನ ಮಾಡಿ ಆ ನಿರ್ಧಾರವನ್ನು ಪ್ರಕಟಿಸಬೇಕು. ಇದು ಯಾವುದು ಮಾಡೋದಿದ್ದಲ್ಲಿ ಈ ವಿಚಾರವಾಗಿ ಇವರು ನರ್ಸ್ ಅಂತ ಹೇಳಿ ನರ್ಸಿಂಗ್ ಕೆಲಸನೇ ಮಾಡಿದವ್ರನ್ನೇ ಹೆಂಗಸರನ್ನ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು, ನರ್ಸಿದ್ರು, ನರ್ಸದ 2,500, ಡಾಕ್ಟ್ರ್ ಇದ್ದರು, ಡಾಕ್ಟ್ರ್ ಒಂದು ಸೆಸ್ಕೋಪ್ ಇರ್ತಾನೆ, ಅವನಿಗೆ MBBS ಕೂಡ ಇರೋಲ್ಲ, ಅವನ ಹೆಸರಲ್ಲಿ ಕೂಡ ದುಡ್ಡು ತಗೊಳ್ತಾರೆ. ಈ ರೀತಿಯಲ್ಲಿ ಜನರಲ್ಲಿ ಲೂಟಿ ಹೊಡೆಯುವ ಈ ಒಂದು ಸಂಪ್ರದಾಯಕ್ಕೆ ಕೊನೆ ಆಡಬೇಕು ಅಂತ ಹೇಳೋದು ನನ್ನ ಒತ್ತಾಯ.
ಪೊನ್ನಂಪೇಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಯತಿರಾಜ್ ಅವರು ಮಾತನಾಡಿ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿ ಒಟ್ಟು 6 ಸರ್ಕಾರಿ ಆಂಬ್ಯುಲೆನ್ಸ್ಗಳು ರೋಗಿಗಳಿಗೆ ಸೇವೆ ಒದಗಿಸ್ತಾ ಇವೆ. ಖಾಸಗಿ ಆಂಬ್ಯುಲೆನ್ಸ್ಗಳು ರೋಗಿಗಳಿಂದ ದುಬಾರಿ ಬಾಡಿಗೆಯನ್ನು ವಸೂಲಾತಿ ಮಾಡ್ತಾ ಇರುವ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು. ವಿರಾಜಪೇಟೆ ತಾಲೂಕಿನಲ್ಲಿ ಖಾಸಗಿ ಆ್ಯಂಬುಲೆನ್ಸ್ಗಳ ಬಗ್ಗೆ ಬಂದಿರತಕ್ಕಂಥ ದೂರಿನ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವಿರಾಜಪೇಟೆ ತಾಲೂಕಿನಲ್ಲಿ 2 108 ಆ್ಯಂಬುಲೆನ್ಸ್ಗಳಿದ್ದಾವೆ. ಸೊ ಅದೇ ರೀತಿಯಾಗಿ ಜನನಿ ಸುರಕ್ಷಿ ವಾಹಿನಿ ಅಂತೇಳಿ 2 ಆ್ಯಂಬುಲೆನ್ಸ್ಗಳು ನಮ್ಮಲ್ಲಿ ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಅದಲ್ಲದೆ ನಾನ್ JSV ವೆಹಿಕಲ್ಸ್ ಅಂತ ಹೇಳ್ತೀವಿ, ಅವು ನಮ್ಮಲ್ಲಿ ಕುಟ್ಟ ಆಸ್ಪತ್ರೆಯಲ್ಲಿ ಒಂದಿದೆ ಮತ್ತು ಸಿದ್ದಾಪುರ ಆಸ್ಪತ್ರೆಯಲ್ಲಿದೆ. ಸೊ ಹೀಗೆ ಒಟ್ಟು ನಮ್ಮಲ್ಲಿ ತಾಲೂಕಿನಲ್ಲಿ 6 ಸರ್ಕಾರಿ ಆ್ಯಂಬುಲೆನ್ಸ್ಗಳು ಕರ್ತವ್ಯ ನಿರ್ವಹಿಸ್ತಾ ಇರುತ್ತೆ. ಸೊ ಇನ್ನು ಖಾಸಗಿ ನಮ್ಮಲ್ಲಿ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದಿರತಕ್ಕಂಥ ಬಡ ರೋಗಿಗಳಿಗೆ ಅಥವಾ SC STಗಳಿಗಿರ್ಬೋದು ಅವರಿಗೆ ಉಚಿತವಾದ ಒಂದು ಸೇವೆಯನ್ನು ನಮಗೆ ಕೊಡಲಿಕ್ಕೆ ಸರ್ಕಾರದ ಆದೇಶದ ಅನ್ವಯ ನಾವು ಅದೇ ರೀತಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೇವೆ. ಮತ್ತು ಮಾರ್ಗದರ್ಶನವನ್ನು ಸಹ ನಾವು ಎಲ್ಲ ಆ್ಯಂಬುಲೆನ್ಸ್ ವಾಹನ ಚಾಲಕರಿಗೂ ಹಾಗೆ ನೀಡಿದ್ದೇವೆ. ಮತ್ತು ಅಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳಿಗೂ ಸಹ ಸ್ಪಷ್ಟವಾದ ನಿರ್ದೇಶನ ಇದೆ. ಬಡವರಿಗೆ ಮತ್ತು SC ST ಕಮ್ಯುನಿಟಿನವರಿಗೆ ಉಚಿತವಾದ ಆ್ಯಂಬುಲೆನ್ಸ್ ನೀಡಬೇಕು ಅಂತ. ಇನ್ನು 108 ಆ್ಯಂಬುಲೆನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಅದು ಸಹ ನೀವು ನೇರವಾಗಿ 108 ಆ್ಯಂಬುಲೆನ್ಸ್ ಕಾಲ್ ಸೆಂಟ್ರಿಗೆ 108 ನಂಬರಿಗೆ ಕಾಲ್ ಮಾಡಿ ಅವರ ಅವೈಲಬಿಲಿಟಿ ಮೇಲೆ ನಿಮಗೆ ಆ್ಯಂಬುಲೆನ್ಸನ್ನು ಕಳಿಸ್ಕೊಡ್ತಾರೆ. ಗರ್ಭಿಣಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಆದ್ಯತೆ ನೀಡಿ ಫಸ್ಟ್ ಪ್ರಿಯಾರಿಟಿನಲ್ಲಿ ಆ್ಯಂಬುಲೆನ್ಸನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿಯೂ ಸಹ ಅಷ್ಟೇ ಗರ್ಭಿಣಿಯರಿಗೆ ಉಚಿತವಾದ ಸೇವೆಯನ್ನು ಆ್ಯಂಬುಲೆನ್ಸ್ ಮುಖಾಂತರವಾಗಿ ನಾವು ನೀಡ್ತಾ ಇದ್ದೇವೆ. ಇನ್ನು ಖಾಸಗಿ ಆ್ಯಂಬುಲೆನ್ಸ್ಗಳಿಗೆ ಬಂದಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ನಮಗೆ ಯಾವುದೇ ಖಾಸಗಿ ಆ್ಯಂಬುಲೆನ್ಸ್ಗಳ ಮೇಲಿನ ಒಂದು ನಿಯಂತ್ರಣ ಆರೋಗ್ಯ ಇಲಾಖೆಗೆ ಇರೋದಿಲ್ಲ. ಸೊ ಅದಾಗಿಯೂ ಸಹ ಈಗೇನು ಒಂದು ದೂರುಗಳು ಬಂದಿದೆ ಅಥವಾ ಏನು ಒಂದು ಖಾಸಗಿ ಆ್ಯಂಬುಲೆನ್ಸ್ಗಳು ಎಲ್ಲಿ ಜಯದೇವ ಸರ್ಕಾರಿ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ನಾನು ಜಿಲ್ಲಾ ಮಟ್ಟದ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಒಂದು ತರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು, ಯಾವ ರೋಗಿಯನ್ನು ಯಾವ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು ಅಲ್ಲಿನ ಚಿಕಿತ್ಸೆ ನೀಡ್ತಕ್ಕಂಥ ವೈದ್ಯರದ್ದಾಗಿರುತ್ತೆ, ಆ್ಯಂಬುಲೆನ್ಸ್ ಚಾಲಕರದ್ದಾಗಿರೋದಿಲ್ಲ. ಹಾಗಾಗಿ ಯಾವುದೇ ರೋಗಿಯನ್ನು ಒಂದೂರಿಂದ ಇನ್ನೊಂದೂರಿಗೆ ಅಥವಾ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕನ್ನೋ ಸಂದರ್ಭದಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಖಂಡಿತವಾಗೂ ರೋಗಿಯ ಸಂಬಂಧಿಕರು ಖಚಿತಪಡಿಸ್ಕೊಂಡು ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಬಗ್ಗೆ ದೂರುಗಳನ್ನು ಖಂಡಿತವಾಗೂ ನಾನು ನನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಇದಕ್ಕೊಂದು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ.